ಒಂದು ಮಾತು ಹೇಳಿದ್ರೆ ಆಯ್ತು ಹೋಗ್ಬಿಡ್ತು. ಮತ್ತು ಎಲ್ಲ ಹಿಂಸಕ ಪ್ರಾಣಿಗಳಿಂದ ರಕ್ಷಣೆ ಮಾಡ್ತದೆ. ಆನೆ ಭಾಳ ಬುದ್ಧಿವಂತ. ಅದಕ್ಕಾಗಿ 2-3 ಸಲ ಈಗ ಬಂದು ಹೋಗ್ಯಾವ. ನಾವು ಬಂದ ಬಳಿಕ ಒಂದು ಸಲ ಒಂದು ಬಂದಿತ್ತು, ಒಂದು ಸಲ 2 ಬಂದಿದ್ದು. ಬಂದು ಸ್ವಲ್ಪ ಹಣ್ಣಿನ ಗಿಡ ಕಿತ್ತಾಕಿ ಅಲ್ಲೊಂದು ಗಿಡ ಬಾಗಿಸಿ ಹೋಯಿತು. ಎರಡನೇದ್ದು ಇದೇ ಸಂಜೆ 5 ಗಂಟೆ ಸುಮಾರು ಒಂದು ಸಲ ಸುಮ್ಮನೆ ಹೀಗೆ ಅಲ್ಲಿ ಹಿಂದೆ ಹೋಗುವಾಗ ಆಕಸ್ಮಿಕ ಎದುರಿಗೆ ಒಮ್ಮೆ ಕರಡಿ ಬಂದು ನಿಂತು. ಕರಡಿ ಬಂದು ನಿಂತಗಳೇ ನಮ್ಮ ಮೈಂಡ್ ಬ್ಲಾಕ್ ಆಯ್ತು, ಏನು ಮಾಡೋದು ಗೊತ್ತಾಗಲ್ಲ. ಆ ಬಳಿಕ ಒಂದು ನಿಮಿಷ ಸುಮ್ಮನೆ ನಾವು ಅದನ್ನು ನೋಡ್ಕೊತ ನಿಂತೀವಿ. ಯಾಕಂದರೆ ಏನೂ ಇದು ಮಾಡಬಾರ್ದು. ಅದು 4 ಕಾಲಲ್ಲಿ ಬಿಳಿ, ಮುಖದಲ್ಲಿ ಬಿಳಿ, ಮತ್ತು ಯಾವಾಗಲೂ ಹಿಂಗೆ ವಾಸನೆ ನೋಡೋದು. ಸುಮ್ಮನೆ ನಾವು ಏನು ಮಾಡಿದ್ರು ಸುಮ್ಮನೆ ನಿಂತೀವಿ. ಆ ಬಳಿಕ ಹೋಯ್ತದು ಒಂದು. ಈಗೇನು ನೀವು ಹಾವು ನೋಡಿದ್ರಲ್ಲ, ಇಲ್ಲಿ ನಮ್ಮ ಗೆಸ್ಟ್ ಹೌಸ್ದಲ್ಲಿ ನಾವು ಹಿಮಾಲಯಕ್ಕೆ ಹೋಗಿದ್ವಿ. ಒಬ್ಬರು ನಮ್ಮ ಶಿಷ್ಯರ ಮಧ್ಯಪ್ರದೇಶದ ಸ್ವಾಮಿಗಳು ಜೀತಿಗಿರಿ ಅಂತ ಇದ್ದರು. ಅವರು ರಾತ್ರಿಯಲ್ಲಿ ಒಂದಿನ 8 ಗಂಟೆಗೆ ಬಾಗಿಲು ತೆಗೆದ ತಕ್ಷಣ ಕರಡಿ ಬಂದು ಹೊರಗೆ ಬಾಗಿಲಿಗೆ ಕುಂತಿತ್ತು. ಅದನ್ನು ನೋಡಿ ಇವರು ಭಯಪಟ್ಟು ಮತ್ತೆ ಮರದಿನ ಏನಾಯಿತು, ರಾತ್ರಿ 1 ಗಂಟೆ ಸುಮಾರು ಇಲ್ಲಿ ಒಂದಿಂದ ಚಿರತೆ ಬಂದು ಸಫಲ ಮಾಡಿತು. ನಮ್ಮದು ಆ ಕಡೆ ಹೋದಾಗ ಕಾಂಟ್ಯಾಕ್ಟ್ ಆಗಿಲ್ಲ. 2 ದಿನ ಬಳಿಕ ಕಾಂಟ್ಯಾಕ್ಟ್ ಆಯಿತು. ಆ ಬಳಿಕ ಹೇಳಿದರು, ಸ್ವಾಮೀಜಿಯವರೇ ಹಿಂಗೆಲ್ಲ ನನಗೆ ಪ್ರಾಣಿಗಳು ತೊಂದರೆ ಕೊಡ್ತಾ ಇವೆ. ಆಯಿತು, ಅಲ್ಲಿ ಬೇಡ, ಅಲ್ಲಿಗೆ ಬಾತ್ರೂಮ್ ಹೊರಗಿದಲ್ಲ, ಗೆಸ್ಟ್ ಹೌಸ್ದಲ್ಲಿ ಅಂತ ಹೇಳಿದ್ವಿ. ಆ ಗೆಸ್ಟ್ ಹೌಸ್ದಲ್ಲಿ ಅವರು ಇರ್ತಾ ಇರುವ ಸಂದರ್ಭದಲ್ಲಿ ಅದು ಜಾಲರಿ ಬಾಕಲು ತೆಗೆದುಬಿಟ್ಟಾರೆ. ಯಾವಾಗ ಕೋಬ್ರಾ ಒಳಗೆ ಹೋಗ್ಯದ ಹಾವು. ಆ ಕೋಬ್ರಾ ಒಳಗೆ ಹೋಗಿ ಅವರು ಒಂದು ಕಡೆ ಕಾಟದ ಮ್ಯಾಗ ಅದು ಏನು ಹಾಕ್ಯದ ಪರೆ ಬಿಟ್ಟದ. ಅದು 15 ದಿನ ಆಯ್ತು ಹೋಗ್ಯದು. ಇದು ಇವರು ಸ್ವಾಮೀಜಿಯವರದ್ದು ತಂಡಿದಿನಲ್ಲ, ಯಾವ ತೆಲಿದುಂಬ ಮಲಗ್ತಿದ್ರಲ್ಲ, ಆ ತೆಲಿದುಂಬು ಕೆಳಗ ಇದು ಸರ್ಪ. ದಿನ ಅದ್ರ ಮ್ಯಾಗನೇ ಮಲಗೋದು ಇವರು. ಅದಕ್ಕೆ ಅವಿಗೂ ಗೊತ್ತಿಲ್ಲ, ಸ್ವಾಮಿಗಳಿಗೂ ಗೊತ್ತಿಲ್ಲ. 15 ದಿನ ಅದು ಕೋಬ್ರಾ. ನಾವು ಊರಿಂದ ಬಂದಿವಿ. ನಮ್ಮ ಬೀದರ್ದವರು, ನಮ್ಮ ಕಂಡ್ರವರು, ಇದು ನಾಗಮಣಿ ಅವ್ರ ಪರಿವಾರ ಬಂದಿದ್ದರು. ಅವರಿಗೆ ನಮ್ಗೆ ಕರ್ಕೊಂಬಂದು ಬಿಟ್ಟು ಬಳಿಕ ಆಯಿತು ಇಲ್ಲಿರೋಂಥ ರೂಮ್ ತೋರಿಸಿದ್ವಿ. ಸ್ಮೆಲ್ ಬರ್ತಾಯಿತ್ತು. ಸ್ಮೆಲ್ ಬಂದಗಳೇ ರಾತ್ರಿ ಆಗಿತ್ತಂತ ತಿಳ್ಕೊಂಡು ಸುಮ್ಮನೆ ಬಿಟ್ಟಿವಿ. ಮರದಿನ ಹೋಗಿ ಒಂದೊಂದು ಕಡೆ ಎತ್ತಿ ನೋಡ್ತಾ ಇರುವಾಗ ದೊಡ್ಡದು ಪರೆ ಹಾಕಿತ್ತು. ಪರೆ ಹಾಕಿದ ತಕ್ಷಣ ಅದನ್ನು ಒಂದು ಕಡೆಯಿಂದ ನಾವು ಒಂದಿಬ್ಬರಿಗೆ ಕರೆಸಿ ಎಲ್ಲ ಚೆಕ್ ಮಾಡಿದ್ಗಳೇ ಸ್ವಾಮೀಜಿಯವರು ಯಾವ ತಿಳಿದಿಂದ ಮಲಗ್ತಿದ್ರಲ್ಲ ಅಲ್ಲಿ ದೊಡ್ಡದಿತ್ತು. ನಾವು ಪ್ರಸಾದ ಮಾಡ್ತಾ ಕುಳಿತಿದ್ವಿ. ಎಲ್ಲರಿಗೂ ಅದನ್ನು ಹೊರಗೆ ಬಿಡ್ರಿ ಅಂದರೆ ಅವ್ರು ನಾವು ಹೋಗಲ್ಲ, ಅದು ಕೋಬ್ರದ ಅಂದರು. ನಾವೇ ಮತ್ತೆ ಊಟ ಬಿಟ್ಟು ಹೋಗಿ ಒಂದು ಬಕೆಟ್ ತೊಗೊಂಡು, ಒಂದು ಬಾರಿಗೆ ತೊಗೊಂಡು, ಆ ಬಾರಿಗಿಂದ ದೊಬ್ಬಿ ಬಕೆಟ್ನಾಗ ಹಾಕಿದ್ಗಳೇ ಅದು ಬಕೆಟ್ನಾಗ ನಿಲ್ಲಂಗಿಲ್ಲ, ಹಿಂಗೆ ಜಂಪ್ ಮಾಡ್ತದೆ ಅದು. ಅದನ್ನು ತೊಗೊಂಡೋಗಿ ಹೊರಗೆ ಬಿಟ್ಟಿವಿ. ಈ ರೀತಿಯಾಗಿ ಇಲ್ಲಿ ಎಲ್ಲ ಪ್ರಾಣಿಗಳು ಬರ್ತವೆ. ನಿಮ್ಗೆ ಇಲ್ಲಿ ದೊಡ್ಡ ದೊಡ್ಡ ಹೆಬ್ಬಾವುಗಳದಾವ, ಎಲ್ಲ ಪ್ರಾಣಿಗಳು ಬರ್ತವೆ. ರಾತ್ರಿ ಅಂತೂ ಎಲ್ಲ ಬರ್ತವೆ. ಆದರೆ 9 ತನಕ ನಾವು ಹೊರಗಿರ್ಬೋದು. 9 ನಂತರ ನಾವು ರೂಮಲ್ಲೇ ಇರಬೇಕು. ಅದಕ್ಕಾಗಿ ಇದೊಂದು ಕಾಡಿನ ಮಧ್ಯದಲ್ಲಿರುವಂಥ ಪವಿತ್ರ ಆಶ್ರಮ. ಈ ಆಶ್ರಮದಲ್ಲಿ ನೀವು ಸುಮ್ಮನೆ ಕುಳಿತಾಗ ನಿಮ್ಮ ಉಸಿರಾಟದ ಧ್ವನಿ ಕ್ಲಿಯರ್ ಕೇಳಿಸ್ತದೆ, ನಿಮ್ಮ ಹೃದಯ ಬಡಿತ ಕೇಳಿಸ್ತದೆ. ಆ ಬಳಿಕ ಇಲ್ಲಿ ಋತುಮಾನಗಳಿಗೆ ಅನುಗುಣವಾಗಿ ವಾತಾವರಣ ಬದಲಾಗ್ತಿರ್ತದೆ. ಈಗ ನೀವು ಮಳೆಗಾಲದಾಗ ಬಂದರೆ ಮೋಡಗಳೆಲ್ಲ ಕೆಳಗೆ ಬರ್ತವೆ, ಹೊಗೆ ಮಂಜು ಎಲ್ಲ ತುಂಬಿರ್ತದೆ. ಗಾಳಿ ಆವಾಗ ಅಲ್ಲಿ ಬಿಟ್ಟಿತ್ತಂದರೆ ಇಂದ ಪಾಯಿಂಟದ ಹತ್ರ ಇಲ್ಲಿ ಸಮುದ್ರದ ಅಲೆ ಥರ ನಾದ ಬರ್ತದೆ. ಇಂದು ನಿಮಗೆ ಯಾವ್ಯಾವ ಭಾವನೆ ಇರ್ತದೆ ಆ ನಾದಗಳು ಕೇಳಿಸ್ತವೆ ಇಲ್ಲಿ. ಅದಕ್ಕಾಗಿ ಇದು ವಿಶ್ವ ಶಾಂತಿ ನಿಕೇತನ. ಅಂದರೆ ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ. ಮತ್ತು ಈ ಆಶ್ರಮಕ್ಕೆ ವಿದೇಶಿಗರು ಹೆಚ್ಚು ಬರ್ತಾರೆ. ಅವರು ಗುರುಗಳು ಸಂಪರ್ಕದಲ್ಲಿದ್ದಂಥವರು ವರ್ಷಕ್ಕೆ 1 ಸಲ ಆದರೂ, ಕೆಲವರು ಮಹಿಳೆಯರು 70-75 ವರ್ಷ ಆಗ್ಯದ, ವರ್ಷಕ್ಕೊಮ್ಮೆ ಆದರೂ ಬರ್ತಾರೆ. ನಾವಂತೀವಿ 2 ದಿನ ಸಲುವಾಗಿ ಅಷ್ಟು ದೂರದಿಂದ ಯಾಕೆ ಬರ್ತಾರೆ ಒಬ್ಬರು ಅಂತಂದರೆ, ಶರೀರದಲ್ಲಿ ಹೆಂಗೆ ಹೃದಯ ಅದಲ್ಲ, ಹಾರ್ಟ್, ಈ ಆಶ್ರಮ ಅಂದ್ರೆ ನಮ್ಮ ಹಾರ್ಟ್ ಅಂತಾರೆ. ವರ್ಷಕ್ಕೊಮ್ಮೆ ಆದರೂ ಬಂದವರೇ ನಮಗೆ ಶಾಂತಿ ಸಿಗ್ತದಂತ ಬಂದೋಗ್ತಾರೆ. ಅದಕ್ಕಾಗಿ ಇದೊಂದು ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸುಮ್ಮನೆ ಇರೋದೇ ಒಂದು ಯೋಗ, ಸುಮ್ಮನೆ ಇಲ್ಲಿ ಶಾಂತವಾಗಿರೋದೇ ಒಂದು ಧ್ಯಾನ. ಆದರೆ ನೀವು ಕತ್ತಲೆ ನೋಡಿರಿ. ಆದರೆ ಈ ಕತ್ತಲೆ ಹೇಗಿದೆ ಅಂತಂದರೆ ಭಾಳ ವಿಶೇಷವಾಗಿ ಇಲ್ಲಿ ಕಣ್ಣು ಮುಚ್ಚಿದ್ರೂ ಅಷ್ಟೇ, ಕಣ್ಣು ತೆಗೆದ್ರೂ ಅಷ್ಟೇ, ಏನೂ ಕಾಣಂಗಿಲ್ಲ, ಅಷ್ಟು ದಟ್ಟ ಕತ್ತಲೆ ಇದು. ಆ ಬಳಿಕ ನಾವು ಇಲ್ಲಿ ಇರ್ತೀವಲ್ಲ, ನಮಗೇನು ಅಮಾವಾಸ್ಯೆ ಹುಣ್ಣಿಮೆ ಏನು ಗೊತ್ತಾಗಲ್ಲ ಇಲ್ಲಿ. ಯಾಕಂದ್ರೆ ಸೂರ್ಯನಿದೂ ಬರಲ್ಲ, ಚಂದ್ರನಿದೂ ಬರಲ್ಲ. ಆದರೆ ಮಳೆಗಾಲ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಮಾತ್ರ ಈಗೇನದಲ್ಲ, ಈಗ ಭಾಳ ಚಲೋ. ಥಂಡಿ ಕಾಲುಗಳೆಲ್ಲ ಚಲಿತವೆ. ಮತ್ತು ಮಳೆಗಾಲದಾಗ ಇದೆಲ್ಲ ಕಾಲಿಗೆ ಇದಾಗ್ತದೆ. ಥಂಡಿದಿಂದ ಫಂಗಸ್ಗಳು ಬರ್ತವೆ, ಬಟ್ಟೆ ಎಲ್ಲ ಒಳಗಿಡೋಕ್ಕಾಗಲ್ಲ ಅಂಥ ಒಂದು ಇದು ವಾತಾವರಣ. ಬೇಸಿಗೆಯಲ್ಲಿ ಮಾತ್ರ ಒಂದು 2-3 ತಿಂಗಳು ಭಾಳ ಚೆನ್ನಾಗಿರ್ತದೆ. ಈ ಥರದ ಇದೊಂದು ದಿವ್ಯ ಕಾಡು. ಇಲ್ಲಿ ಅನೇಕ ರಾಜ್ಯ ರಾಷ್ಟ್ರದ ಜನ ಯಾವಾಗಲೂ ಬರ್ತಾ ಇರ್ತಾರೆ.
ಮತ್ತು ಇಲ್ಲಿ ನಿಮಗೆ ವಿಶೇಷವಾಗಿ ಅಂದರೆ ಎಲ್ಲರೂ ಆದಷ್ಟು ನೀರು ಕೊಡ್ರಿ. ನೀರು ಭಾಳ ವಿಶೇಷ ಇದೆ, ನ್ಯಾಚುರಲ್ ಔಷಧೀಯ ಗುಣದ. ಒಬ್ಬರು ಆಸ್ಟ್ರೇಲಿಯಾದಿಂದ ನಮ್ಮ ಗುರುಗಳಿದ್ದಾಗ ಬಂದಾಗ ಅವರು ಎಲ್ಲಿ ಹೊರಗಿನ ನೀರು ಕುಡಿತಿದ್ದಿಲ್ಲ. ಅವ್ರು ಹೇಳಿದ್ರು ಈ ನೀರು ಕುಡಿ ನಿನಗೆ ಏನೇನು ತೊಂದರೆ ಅದಾವೆ ಎಲ್ಲ ನಿವಾರಣೆ ಆಗ್ತಾವಂತ. ಈ ನೀರು ಕುಡಿದ ಬಳಿಕ ಅವರು ಹೇಳಿದರು, ಭಾರತದ ಶ್ರೇಷ್ಠ ಮಿನರಲ್ ವಾಟರ್ಕ್ಕಿಂತ ಮಿನರಲ್ ಸ್ವಾಮೀಜಿದು, ನನ್ನ ರೋಗನೇ ಎಲ್ಲ ವಾಸಿ ಆದವು ಅಂತ ಹೇಳಿದ್ರು. ಅದಕ್ಕೆ ನೀರು ಭಾಳ ಶುದ್ಧ, ಗಾಳಿ ಭಾಳ ಸ್ವಚ್ಛ. ಮತ್ತು ಇಲ್ಲಿ ಎಲ್ಲರ ತೆಲಿಗೆ ಪ್ರಕೃತಿ ಹೆಂಗದಂದರೆ ನೆಗೆಟಿವ್ ಎಲ್ಲ ತೆಗೆದಾಕಿ ಯಾವಾಗಲೂ ಅದು ಪಾಸಿಟಿವನ್ನೇ ಕೊಡ್ತದೆ. ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಇರೋದೇ ಒಂದು ಯೋಗ ಸಾಧನ. ಅದಕ್ಕಾಗಿಂದು ತಾವು ಜೀವನೋತ್ಸಾಹ ಶಿಬಿರದಲ್ಲಿ ಇಲ್ಲಿ ವರ್ಷ ಗುರುಗಳು ಇದ್ರ ಬಗ್ಗೆ ಭಾಳ ವಿಶೇಷವಾಗಿ ಬಂದವರಿಗೆಲ್ಲ ಕಳಿಸ್ಕೊಡ್ತಾರೆ, ಅಲ್ಲಿ ಹೋಗಿ ಬನ್ನಿ ಅಂತ. ಇದು ಒಂದು ಲೋಕ, ಇದು ಒಂದು ಜಗತ್ತು, ಒಂದು ದರ್ಶನ ನಿಮಗಾಯ್ತೀಗ. ಇನ್ನು ಎರಡನೇ ಲೋಕಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ನೀವು ಎರಡನೇ ಯಾವುದು ಅಂದರೆ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತೀವಿ. ಆದರೆ ಅದು ಫಾರೆಸ್ಟ್, ಇದು ಕೇಂದ್ರೀಯ ರಿಜಿಸ್ಟರ್ ಫಾರೆಸ್ಟ್ ಇರೋದ್ರಿಂದ ಕೆಲವು ಪ್ಲೇಸ್ಗಳಿಗೆ ಪಬ್ಲಿಕ್ಕಿಗೆ ಬಿಡಲ್ಲ. ಅದಕ್ಕಾಗಿ ನಿಮ್ಗೆ ನಾವು ಅಲ್ಲಿ ಕರ್ಕೊಂಡು ಹೋದಾಗ, ಈಗ ನೀವು ಅಲ್ಲಿ ತೆಗ್ಗು ದಾಟಿ ಬರ್ತೀರಿ, ಒಬ್ಬೊಬ್ಬರೇ ಬರಬೇಕು. ಅಲ್ಲಿ ಯಾರು ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ. ನೀವು ಒಬ್ಬರೇ ಇಲ್ಲ ನಿಂಗೆ ಹಿಂದಕ್ಕೆ ಹೋಗಂಗಿಲ್ಲ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ನೀವು ಸಿಗಂಗಿಲ್ಲ, ಮತ್ತು ನಾವು ಹುಡ್ಕೊಂಬರ್ಬೇಕಾಗ್ತದೆ ನಿಮ್ಗೆ. ಅದಕ್ಕಾಗಿ ಇಲ್ಲೇ ಕುಳಿತಲ್ಲೇ ನಿಮ್ಗೆ ಅಲ್ಲೇ ಮೈಸೂರು ಚಾಮುಂಡಿ ಬೆಟ್ಟ, ಹಿಮವತ್ ಗೋಪಾಲ್ ಟೆಂಪಲ್ಲು, ನಗರ ದರ್ಶನಗಳು ಆಗ್ತವೆ, ಊಟಿ ಬೆಟ್ಟಗಳು ಕಾಣಿಸ್ತವ, ಸೂರ್ಯಾಸ್ತ ವಿಶೇಷ. ಈ ಥರ ಅಲ್ಲಿ ಕುಂತಾಗ ಪ್ರತಿಯೊಂದು ದಿವ್ಯ ಪ್ರಕೃತಿಯ ಆಸ್ವಾದನೆ ನಮಗಾಗ್ತದೆ. ಇಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಗುರುಗಳಲ್ಲಿ ತಪಸ್ಸು ಮಾಡ್ತಿದ್ರು ಅರಳಿ ಗಿಡದ ಕೆಳಗೆ. ಅದಕ್ಕಾಗಿ ಇಲ್ಲಿ ಮೌನತೆಯನ್ನು, ದಿವ್ಯತೆಯನ್ನು ಅನುಭವಿಸೋದಕ್ಕಾಗಿ ತಾವೆಲ್ಲ ಇಲ್ಲಿ ಈಗ ಬಂದಿರಿ. ಈಗ ನಾವು ಎಲ್ಲ ಹಿಂದೆ ಹೋಗೋಣ. ನಿಮ್ಮ ಕಾಲಾಗ ಬೇಕಾದರೆ ಅಲ್ಲೇ ಇರಲಿ, ಎಲ್ಲರೂ ಕುಡು ನಿಮಿಷ. ಈಗ ನೀವು ಎಲ್ಲರೂ ಹೋಗೋದಕ್ಕಿಂತ ಪೂರ್ವದಲ್ಲಿ ಒಬ್ಬೊಬ್ಬರು ಸರಿಯಾಗಿ ಅಲ್ಲಿ ಬಂದು ಅಲ್ಲಿ ಕೊಡೋದು, ಸುಮ್ಮನೆ ಮೌನವಾಗಿ ಕೊಡೋದು. ನಿಮ್ಮ ಮೊಬೈಲ್ ಇರಲಿ, ನಾವು ಒಂದೆರಡು ಫೋಟೋ ತೆಗೆದು ನಿಮ್ಗೆ ಆಬಳಿಕೆ ಒಂದಿಬ್ಬರಿಗೆ ಕಳಿಸ್ತೇವೆ, ನಿಮ್ಗೆ ಬರ್ತಾವೆಲ್ಲ. ಅಲ್ಲಿ ಫೋಟೋ ತೆಗೆದು ಇದು ಗದ್ದಲ ಮಾಡೋದು ಮಾಡೋಂಗಿಲ್ಲ. ಯಾಕಂದರೆ ಇದೇ ಫಾರೆಸ್ಟ್ ಆಫೀಸಲ್ಲಿ, ಫಾರೆಸ್ಟ್ ಆಫೀಸ್ ಇದೆ ಮೇಲೆ. ಈ ಥರ ಆಶ್ರಮಕ್ಕೆ ತಾವೆಲ್ಲ ಬಂದ್ರಿ. ಹೋಗುವಾಗ ನಿಮ್ಗೆ ಆಶ್ರಮದ ಏನಂದ್ರೆ ಒಂದು ಕಷಾಯ ಮಾಡೀವಿ, ಕಾಡದ್ದೇನು ವಿಶೇಷ ಅಂದರೆ, ಒಂದು ಕಾಡು ಕೊತ್ತಂಬರಿ ಅಂತ ಸಿಗ್ತದೆ, ಭಾಳ ಸುಗಂಧದು. ಎರಡನೇದ್ದು ಒಂದು ಚಕೋತರ ಎಲೆ ಅಂತ ಸಿಗ್ತದೆ ಈಗ ಹಣ್ಣಿಂದು. ಮೂರನೇದ್ದು ಒಂದು ಸಾಬ್ರಾನಿ ಅಂತ ಹಾಕಿರ್ತೀವಿ. ನಾಲ್ಕನೇದ್ದು ಒಂದಿಷ್ಟು ತುಳಸಿ ಹಾಕಿರ್ತೀವಿ, ಕರಿಬೇವು. ಇವು 5 ಎಲೆಗಳು ಹಾಕಿ ಅದ್ರಾಗ ಒಂದಷ್ಟು ಬೆಲ್ಲ ಹಾಕಿರ್ತೀವಿ, ಲೈಟ್ ಭಾಳ ಹಾಕಲ್ಲ ಬೆಲ್ಲ. ಅದರಲ್ಲಿ ಒಂದಿಷ್ಟು ಮೆಣಸುಗಳು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿದ್ಗಳೇ ನಿಮ್ಮ ಕಫ ಕಡಿಮೆ ಮಾಡ್ತದೆ, ಜ್ವರ ಕಡಿಮೆ ಮಾಡ್ತದೆ, ಡೈಜೆಷನ್ ಚಲೋ ಮಾಡ್ತದೆ. ಮತ್ತು ಥಂಡಿ ದಿನದಾಗ ಚಲೋ, ಈ ದಿನದಾಗೂ ಪರವಾಗಿಲ್ಲ. ಹೋಗುವಾಗ ನಾವು ಅಲ್ಲಿ ಹೋಗಿ ಬರ್ತೀವಲ್ಲ, ಆಮೇಲೆ ಕುಡಿವಂತ್ರಿ. ಅಲ್ಲಿ ಒಂದಿಷ್ಟು ಕುಳಿತುಕೊಂಡು ಧ್ಯಾನ ಮಾಡೋಣಂತ. ಇಷ್ಟು ನೀರು ಎಲ್ಲರೂ ಕೊಡ್ರಿ. ಆದಷ್ಟು ಸೈಲೆಂಟ್, ಹೋಗುವವರೆಗೂ ಸೈಲೆಂಟ್. ಏನು ಪ್ರಶ್ನೆ ಇದ್ರೆ ಕೇಳ್ರಿ, ಇಲ್ಲಂದ್ರೆ ಹೋಗೋಣ. ಅದ್ರ ಜೊತೆಗೆ ಕಷಾಯ ಕೂಡ ಹವಾಮ ಕೂಡ ಕಮ್ಮಿ ಆಗುತ್ತೆ. ಇರ್ಲಿ ಏನು ತೊಂದರೆ ಇಲ್ಲ.